ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ತಹಶೀಲ್ದಾರ್ ಕಚೇರಿಯಲ್ಲಿ ಅದ್ದೂರಿಯಾಗಿ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಆಚರಿಸಿದರು. ಬಾಗಲಕೋಟ್ ಜಿಲ್ಲೆಯ ಗುಳೇದಗುಡ್ಡ ನಗರದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ 78ರ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅಧಿಕಾರಿಗಳಾದ ಮಂಗಳಾ ಎಂ ಅವರು ಹಾಗೂ ಅವರ ಸಿಬ್ಬಂದಿ ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೀಗ ತಾನೇ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಮಾನ್ಯ ಶ್ರೀಮತಿ ಮಂಗಳಾ ಮೇಡಮ್ ರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪುರುಷರು ವೀರರು ತಮ್ಮ ಸ್ವಂತ ಇಚ್ಛೆಗಳನ್ನ ಬಿಟ್ಟು ದೇಶಕ್ಕಾಗಿ ಹೋರಾಡಿ ನಮ್ಮೆಲ್ಲರಿಗೂ ಸ್ವತಂತ್ರವನ್ನ ಒದಗಿಸಿದ್ದಾರೆ. ಅವರೆಲ್ಲರನ್ನೂ ಇಂದಿನ ದಿನ ನಾವು ಮನಸ್ಫೂರ್ತಿ ಸ್ಮರಿಸುತ್ತಾ ದೇಶದ ವೀರರಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವ ಏನು ಮೂಲಭೂತ ಹಕ್ಕುಗಳಿದ್ದಾವೆ, ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಸಹ ಅದರಲ್ಲಿ ಪ್ರಸ್ತಾಪಿಸಲಾಗಿದೆ. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ನಾವು ಅರಿತು ಮನದಟ್ಟು ಮಾಡಿಕೊಂಡು ನಮ್ಮ ಕೊಡುಗೆ ಏನಿದೆ ದೇಶದ ಅಭಿವೃದ್ಧಿಯಲ್ಲಿ, ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ, ತಾಲೂಕಿನ ಅಭಿವೃದ್ಧಿಯಲ್ಲಿ ಎಲ್ಲರೂ ಅದರ ಮಹತ್ವವನ್ನು ಅರಿತು ನಮ್ಮ ಕಾರ್ಯಗಳನ್ನು ಮನಸ್ಸಿಟ್ಟು ನಿಷ್ಠೆಯಿಂದ ನಮ್ಮ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ನೇರವಾಗಿ ಇಲ್ಲದೆ ಇರಬಹುದು, ಪರೋಕ್ಷವಾಗಿ ಆದರೂ ನಮ್ಮ ಕೊಡುಗೆಯನ್ನ ನಮ್ಮ ದೇಶಕ್ಕಾಗಿ ನೀಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಶುಭ ದಿನದ ಅಮೃತೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಕಿವಿಮಾತನ್ನ ಹೇಳಿ ಸ್ವಾತಂತ್ರ್ಯೋತ್ಸವದ ಕುರಿತಾಗಿ ಭಾಷಣವನ್ನು ಮಾಡಿದಂತಹ ಮಾನ್ಯ ಶ್ರೀಮತಿ ಮಂಗಳಾ ಮೇಡಮ್ ರವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಈ ಕಚೇರಿಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಲ್ಲಿಗೆ ಮೊಟಕುಗೊಳಿಸಿ ಈಗ ತಾಲೂಕಾ ಆಡಳಿತದ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗದ ಮೈದಾನದಲ್ಲಿ ಎಲ್ಲರೂ ಸೇರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸರ್ವರನ್ನ, ವಿಶೇಷವಾಗಿ ಆರಕ್ಷಕ ಸಿಬ್ಬಂದಿ ಅವರನ್ನ ತಹಶೀಲ್ದಾರ್ ಕಾರ್ಯಾಲಯದ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮೊಟಕುಗೊಳಿಸೋಣ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ.